ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಪವರ್ಜಿನ್ ಅನ್ನುವಂಥ ಒಂದು ಟ್ಯಾಬ್ಲೆಟಿನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಪವರ್ಜಿನ್ ಟ್ಯಾಬ್ಲೆಟಿನ ಒಂದು ಪ್ಯಾಕೇಜಿಂಗ್ ನಿಮಗೆ ಈ ರೀತಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಅಂಥದ್ದು ಒಂದು ಸ್ಟಿಪ್ಪಲ್ಲಿ ನಿಮಗೆ 10 ಗುಳಿಗೆ ಈ ಒಂದು ಟ್ಯಾಬ್ಲೆಟಲ್ಲಿ ನಿಮಗೆ ಸಿಗ್ತದೆ. ಮತ್ತು ಇದರ ಒಂದು MRP ಬಂದುಬಿಟ್ಟು ನಿಮಗೆ 45 ರೂಪಾಯಿ ಆಗುತ್ತೆ. ಇದು ಸಹ ನಿಮಗೆ ಒಂದು ಜೆನೆರಿಕ್ ಮೆಡಿಸಿನ್ ಆಗಿರೋದ್ರಿಂದ ಇದು ನಿಮಗೆ ಒಂದು 50% ಡಿಸ್ಕೌಂಟಲ್ಲಿ ಈ ಒಂದು ಟ್ಯಾಬ್ಲೆಟ್ ಸಿಗ್ತಾ ಹೋಗುತ್ತೆ. ಮತ್ತು ಮಾಡಿರ್ತಕ್ಕಂಥ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಮೆಡಿಟೆಕ್ ಫಾರ್ಮಾ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಟ್ಯಾಬ್ಲೆಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತು. ಮತ್ತು ಸೊ ಇದರಲ್ಲಿರುವಂಥ ಒಂದು ಕಾಂಪೋಸಿಷನ್ ನೋಡಿದ್ರೆ ಕಾಂಪೋಸಿಷನ್ ಬಂದುಬಿಟ್ಟು ಡೈಕ್ಲೋಫೆನಾಕ್ ಸೋಡಿಯಮ್ 50 mg ಇರುತ್ತೆ, ಪ್ಯಾರಾಸೆಟಮಲ್ 250 mg ಇರುತ್ತೆ, ಕ್ಲೋರೋಜಾಕ್ಸಿನ್ 250 mg ಇರುತ್ತೆ. ಇಷ್ಟು ಇದರ ಒಂದು ಕಾಂಪೋಸಿಷನ್ 3 ಮಾಲಿಕ್ಯೂಲು ಇದರಲ್ಲಿ ಈ ಒಂದು ಟ್ಯಾಬ್ಲೆಟಲ್ಲಿ ಪವರ್ಜಿನ್ ಅನ್ನುವಂಥ ಒಂದು ಟ್ಯಾಬ್ಲೆಟಲ್ಲಿ ನಿಮಗೆ ಸಿಗ್ತದೆ. ಮತ್ತು ಡೈಕ್ಲೋಫೆನಾಕ್ ಸೋಡಿಯಂ ಬಂದುಬಿಟ್ಟು ಇದು ನಾನ್ ಸ್ಟಿರಾಯ್ಡ್ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ಸ್, ಪ್ಯಾರಾಸೆಟಮಲ್ ಬಂದುಬಿಟ್ಟು ಒಂದು ಆ್ಯಂಟಿ ಪ್ಯಾರೆಟಿಕ್ ಎನರ್ಜೆಸಿಕ್ ಡ್ರಗ್, ಕ್ಲೋರೋಜಾಕ್ಸಿನ್ ಬಂದುಬಿಟ್ಟು ಮಸಲ್ ರಿಲ್ಯಾಕ್ಟೆಂಟ್ ಡ್ರಗ್ ಆಗಿರುತ್ತೆ. ಮಸಲ್ ರಿಲ್ಯಾಕ್ಟೆಂಟ್ ಕೆಟಗರಿಲಿ ಆ ಒಂದು ಕೆಟಗರಿಲಿ ಈ ಒಂದು ಟ್ಯಾಬ್ಲೆಟ್ ಬರುತ್ತೆ. ಮತ್ತು ಇದರ ಒಂದು ಯೂಸಸ್ ಬೆನಿಫಿಟ್ಸ್ ಇನ್ನೊಂದು ಹೇಳೋದು ಮಾಡ್ತೆ. ಸೊ ಇದು ಬಂದುಬಿಟ್ಟು ಶೆಡ್ಯೂಲ್ H ಒಂದು ಪ್ರಿಸ್ಕ್ರಿಪ್ಷನ್ ಡ್ರಗ್ ಆಗಿರುತ್ತೆ ಈ ಒಂದು ಪವರ್ಜಿನ್ ಅನ್ನುವಂಥ ಒಂದು ಟ್ಯಾಬ್ಲೆಟ್. ಈ ಬೆನಿಫಿಟ್ಸ್ ಯೂಸಸ್ ಮತ್ತು ಇದು ಯಾವ ರೀತಿ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತ ನೋಡೋದಾದ್ರೆ, ಈ ಒಂದು ಪವರ್ಜಿನ್ ಅನ್ನುವಂಥ ಒಂದು ಟ್ಯಾಬ್ಲೆಟ್ ಇದೆಯಲ್ಲ, ಇದು ಆ್ಯಕ್ಚುಲಿ ಏನಾಗುತ್ತೆ, ಈ ಒಂದು ಟ್ಯಾಬ್ಲೆಟನ್ನು ಈ ಮಸಲ್ ರಿಲ್ಯಾಕ್ಟೆಂಟ್ ಅಂತಂದ್ರೆ ಈ ಕ್ಲೋರೋಜಾಕ್ಸಿನ್ ಇರೋದ್ರಿಂದ ಏನು ಮೈಕೈ ನೋವು ಇರುತ್ತಲ್ಲ, ಅದು ಆಲ್ಮೋಸ್ಟ್ ಆ ಒಂದು ಟ್ಯಾಬ್ಲೆಟ್ಗೆ ಆ ಒಂದು ನೋವಿಗೆ ಇದನ್ನು ಯೂಸ್ ಮಾಡ್ತಾರೆ. ಅಂತಂದ್ರೆ ಸೊ ಅಡ್ಡಾಡಿ ಎಲ್ಲ ಸುಸ್ತಾಗಿರ್ತದಲ್ಲ, ಅವಾಗ ಏನು ಮಾಡೋದು, ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಂಡ್ರೆ ಏನಾಗುತ್ತೆ, ಆರಾಮ ರೆಸ್ಟ್ ಅನ್ನಿಸ್ತದೆ. ಒಂದು ಮಸ್ಕ್ಯುಲರ್ ಪೇನಿಗೆ ಈ ಒಂದು ಟ್ಯಾಬ್ಲೆಟನ್ನು ಯೂಸ್ ಮಾಡ್ತಾರೆ. ಅದರ ಜೊತೆಗೆ ಮತ್ತೇನಾದರೂ ಒಂದು ಜಾಯಿಂಟ್ ಪೇನು, ಮಸಲ್ ಪೇನು, ಟೂತ್ ಪೇನು, ಮೈಗ್ರೇನ್, ಹೆಡ್ಡೇಕ್, ಜ್ವರ ಇತ್ತಂದ್ರೆ, ಮತ್ತು ರುಮೆಟೋಯ್ಡ್ ಆರ್ಥ್ರೈಟಿಸ್, ಆ್ಯಂಕಲೋಸಿಂಗ್ ಸ್ಪಾಂಡಿಲಿಟಿಸ್, ಒಸ್ಟಿಯೋ ಆರ್ಥ್ರೈಟಿಸ್, ಒಟ್ಟಾರೆಯಾಗಿ ಇಷ್ಟೆಲ್ಲ ಒಂದು ಪೇನಿಗೆ ಇದನ್ನು ಯೂಸ್ ಮಾಡ್ತಾರೆ. ಒಟ್ಟಾರೆಯಾಗಿ ಇದೊಂದು ಪೇನ್ ರಿಲೀವರ್, ಪೇನ್ ಕಿಲ್ಲರ್ ಅನ್ನುವಂಥ ಒಂದು ಟ್ಯಾಬ್ಲೆಟ್ಗೆ ಈ ಒಂದು ತೆಗೆದುಕೊಳ್ಬೋದು ನೀವು ಪವರ್ಜಿನ್ ಅನ್ನುವಂಥ ಒಂದು ಟ್ಯಾಬ್ಲೆಟ್. ಮತ್ತು ಈ ಒಂದು ಟ್ಯಾಬ್ಲೆಟಿನ ಸ್ಟೋರೇಜ್ ಕಂಡೀಷನ್ ಬಂದುಬಿಟ್ಟು ಈ ಒಂದು ಟ್ಯಾಬ್ಲೆಟ್ ನಿಮಗೆ ಒಂದು ಕೂಲ್ ಆ್ಯಂಡ್ ಡ್ರೈ ಪ್ಲೇಸಲ್ಲಿ ಇಡಬೇಕಾಗುತ್ತೆ. ಮತ್ತು ಪ್ರೊಟೆಕ್ಟ್ ಫ್ರಮ್ ಲೈಟ್ ಆ್ಯಂಡ್ ಮಾಯ್ಶ್ಚರ್ 30 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಈ ಒಂದು ಟ್ಯಾಬ್ಲೆಟ್ ನೀವು ಇಡಬೇಕಾಗುತ್ತೆ. ಸೈಡ್ ಎಫೆಕ್ಟ್ ಇದರಲ್ಲಿ ಈ ಒಂದು ಟ್ಯಾಬ್ಲೆಟ್ನ ಸೈಡ್ ಎಫೆಕ್ಟ್ ಏನೆಲ್ಲ ಸೈಡ್ ಎಫೆಕ್ಟ್ಗಳಾಗವ ಅಂತಂದರೆ ನಜಿಯಾ, ವಾಮಿಟಿಂಗ್, ಸ್ಟಮಕ್ ಪೇನ್, ಇಂಡೈಜೆಷನ್, ಹಾರ್ಟ್ ಬರ್ನ್, ಲಾಸ್ ಆಫ್ ಎಪಟೈಟ್, ಡಯೋರಿಯಾ. ಸೊ ಇದಷ್ಟು ಒಂದು ಇದರ ಒಂದು ಪವರ್ಜಿನ್ ಅನ್ನುವಂಥ ಒಂದು ಟ್ಯಾಬ್ಲೆಟಿನ ಒಂದು ಸೈಡ್ ಎಫೆಕ್ಟ್ ಆಗಿರ್ತವೆ. ಮತ್ತು ಇದರ ಒಂದು ಡೋಸೇಜ್ ಡ್ಯೂರೇಷನನ್ನು ಅದು ಡೈರೆಕ್ಟೆಡ್ ಬೈ ದ ಫಿಸಿಷಿಯನ್. ಸೊ ಇದನ್ನು ಡಾಕ್ಟರ್ ನೀವು ಕನ್ಸಲ್ಟ್ ಮಾಡಿ ತೆಗೆದುಕೊಳ್ಬೇಕಾಗತ್ತೆ. ಅಂದರೆ ಯಾವಾಗ ಕನ್ಸಲ್ಟ್ ಮಾಡಬೇಕಪ್ಪ ಅಂತಂದರೆ ಈ ಪ್ರೆಗ್ನೆಂಟ್ ಪೇಷಂಟ್ ಇದ್ದಾಗ, ಬ್ರೆಸ್ಟ್ ಫೀಡಿಂಗ್ ಮದರ್ ಇದ್ದಾಗ, ಸೊ ಏನಾದರೂ ಮತ್ತು ಸಿವಿಯರ್ ಕಂಡೀಷನ್ ಇದ್ದಾಗ, ಮತ್ತು ಬೇರೆ ಡಿಸೀಸ್ ನಿಮಗೆ ಅಲರ್ಜಿಕ್ ರಿಯಾಕ್ಷನ್ಸ್ ಎಲ್ಲ ಇತ್ತಂದರೆ, ಸೊ ಅಂಥ ಸಂದರ್ಭದಲ್ಲಿ ಈ ಒಂದು ಟ್ಯಾಬ್ಲೆಟನ್ನು ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಿ ತೆಗೆದುಕೊಳ್ಳೋದು ಉತ್ತಮ ಅಂತದೆ. ಇನ್ ಜನರಲ್ ಆಗಿ ಹೇಳೋದಾದ್ರೆ ಈ ಒಂದು ಟ್ಯಾಬ್ಲೆಟ್ನ ಬಗ್ಗೆ ಅಂತಂದರೆ, ಈ ಒಂದು ಟ್ಯಾಬ್ಲೆಟ್ ಬಂದುಬಿಟ್ಟು ನಿಮಗೆ ಪೇನ್ ಕಿಲ್ಲರ್ ಒಂದು ಟ್ಯಾಬ್ಲೆಟ್ ಆಗಿರೋದ್ರಿಂದ ಈ ನಿಮ್ಮ ಬಾಡಿಲಿ ಏನೋ ಪೇನ್ ಇತ್ತಂದ್ರೂ ಸಹ ಏನು ಮಾಡ್ಬೋದು, ನೀವು ಒಂದು ಟ್ಯಾಬ್ಲೆಟನ್ನು ನೀವು ಏನು ಮಾಡೋದು ತೆಗೆದುಕೊಳ್ಬೋದು. ಯಾವ ಪೇನ್ ಅಂತಂದ್ರೆ ಹೇಳಿದೆನಲ್ಲ, ಒಂದು ಯೂಸಸ್ ಬೆನಿಫಿಟ್ ಇದ್ದರೆ ಯಾವುದೇ ಪೇನ್ ಇರಲಿ ಈ ಒಂದು ಟ್ಯಾಬ್ಲೆಟನ್ನು ನೀವು ಏನು ಮಾಡೋದು ತೆಗೆದುಕೊಳ್ಬೋದು. ದಿನಕ್ಕೆ ತೆಗೆದುಕೊಂಡ್ರೆ ಬೆಟ್ರ್. ಇಲ್ಲಪ್ಪ ನಿಮಗೆ ಯಾವ ಪೇನ್ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ತೆಗೆದುಕೊಂಡ್ರೆ ಒಂದು ನಿಮ್ಮ ಪೇನ್ ರಿಲೀವ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ಪವರ್ಜಿನ್ ಅನ್ನುವಂಥ ಒಂದು ಟ್ಯಾಬ್ಲೆಟ್. ಮತ್ತು ಇದರ ಒಂದು ಟಿಪ್ಸ್, ವಾರ್ನಿಂಗ್ಸ್, ಪ್ರಿಕಾಷನ್ಸ್ ನೋಡಿದ್ರೆ ಈ ಒಂದು ಟ್ಯಾಬ್ಲೆಟನ್ನು ಜಾಸ್ತಿ ದಿನ ತೆಗೆದುಕೊಳ್ಳುವಾಗಲ್ಲ. ಮಿನಿಮಮ್ 10 days ಮಾತ್ರ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಬೇಕಾಗತ್ತೆ. ಜಾಸ್ತಿ ದಿನ ತೆಗೆದುಕೊಳ್ಳೋ ಹಾಗಲ್ಲ, ಯಾಕಂತಂದರೆ ಲಿವರ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ ಮತ್ತು ಅಲರ್ಜಿಕ್ ರಿಯಾಕ್ಷನ್ಸ್ ಆಗ್ತಾ ಹೋಗುತ್ತೆ. ಮತ್ತು ಈ ಒಂದು ಕಂಪಲ್ಸರಿಗೆ ಈ ಒಂದು ಟ್ಯಾಬ್ಲೆಟನ್ನು ನೀವು ಯಾವುದೇ ಒಂದು ಡ್ರೈವ್ ಮಾಡುವಾಗ ಸಹ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಬಾರ್ದು. ಯಾಕಂತಂದರೆ ಇದು ಡಿಸಿನೆಸ್ ಬರೋದ್ರಿಂದ ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ಬೋದು, ಡ್ರೈವ್ ಮಾಡುವಾಗ ತೆಗೆದುಕೊಳ್ಬಾರ್ದು. ಮತ್ತು ಇದನ್ನು ಒಂದು ಅಂದರೆ ಈ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿದಾಗ ಈ ಒಂದು ಟ್ಯಾಬ್ಲೆಟ್ ಆಲ್ಕೋಹಾಲ್ ಕನ್ಸ್ಯೂಮ್ ಆದಮೇಲೆ ಟ್ಯಾಬ್ಲೆಟ್ ತೆಗೆದುಕೊಂಡ್ರೆ ಇದು ವರ್ಕ್ ಆಗೋಲ್ಲ, ಡ್ರೋಸಿನೆಸ್ ಬರುತ್ತೆ. ಅದಕ್ಕಾಗಿ ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋ ಮುಂಚೆ ಆಲ್ಕೋಹಾಲ್ ನೀವು ಅವಾಯ್ಡ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ಒಂದು ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.